ಮಧುರ ಇನ್ನು ಯಾಕೆ ಮನೆ ಕಂಡಿಲ್ಲ? ಜಾನ್ ಇಲ್ದ ನಂಗೆ ನಿದ್ದೆ ಬರಲ್ಲ ಗೌಡ್ರ. ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಿರಿ? ನಾನಿಲ್ವಾ ಅಂದ್ರೆ ನಿಮ್ಮನ್ನ ಕಾಯಕ್ ಅವನೆಲ್ಲ ಯಾಕೆ ಭಯಪಟ್ಟರಿ? ನೆಮ್ಮದಿಗೆ ಹೋಗಿ ಮನೆ ಕಳಿ ಹೋಗಿ. ಗೌಡ್ರ ಇದು ಭಯದ ಪ್ರಶ್ನೆ ಅಲ್ಲ. ಜಾನಿ ಕೆಲಸ ಹುಡ್ಕೊಂಡ್ ಬರ್ತೀನಿ ಅಂತ ಹೋದವ್ರು ರಾತ್ರಿ ಆದ್ರೂ ಇನ್ನೂ ಮನೆಗೆ ವಾಪಸ್ ಬಂದಿಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಕೆಲಸ ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಬಂದಿಲ್ಲ. ಅವ್ರೇನು ದೂರ ಹೋಗಿದಾರ? ನಮ್ಮ ಮಟ್ಟಿಲ್ ತಾನೇ ಇರೋದು. ನಿಮ್ಮ ಮಟ್ಟಲ್ಲಿ ಇದ್ರು ನಾನು ನೋಡಕ್ಕೆ ಒಂದ್ಸಲನೂ ಬರ್ಲಿಲ್ಲ. ಇಷ್ಟರಲ್ಲೇ ಗೊತ್ತಾಗಲ್ವಾ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಹಂಗೆಲ್ಲ ಹೇಳ್ಬೇಡಿ ಚಂದನ್ ಅವ್ರೆ. ನಮ್ಮ ಬಾಬಣ್ಣಂಗೆ ನನ್ ಕಂಡ್ರೆ ಇಷ್ಟ. ಆದ್ರೆ ನಮ್ಮ ಅತ್ತೆ ಅವ್ನಿಗೆ ಎದ್ರಕೊಂಡು ಬರ್ತಾ ಇಲ್ಲ ನೀ. ಅದೆಲ್ಲ ನಿಮ್ಮ ನಂಬಿಕೆ ಅಷ್ಟೇ. ಅವ್ರಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಪ್ರೀತಿ ಇದ್ದಿದ್ರೆ ಬಂದು ನೋಡೋದಿರ್ಲಿ, ಅಟ್ಲೀಸ್ಟ್ ಫೋನ್ ಮಾಡಾದ್ರೂ ಮಾತಾಡ್ಬೋದಾಗಿತ್ತಲ್ವಾ? ಹಂಗಾರೆ ಮಧುರ ಅವ್ರಿಗೆ ನೀವು ಫೋನಲ್ಲಿ ಮಾತಾಡಿದ್ರ್ಯಾ? ಕೇಳೋ ಅಂತ ಅನ್ಕಂಡಿ, ಆದ್ರೆ ಕೇಳಿದ್ರೆ ಎಲ್ಲಿ ಸೋತೋಗ್ಬಿಡ್ತೀನಿ ಅಂತ ಕೇಳಲಿಲ್ಲ ಅಲ್ಲಿ. ಗೌಡ್ರೆ ನೀವ್ ಯಾರ ಮುಂದೆ ಸೋಲ್ತಿದ್ರಿ? ನಿಮ್ ಹೆಂಡತಿ ಮುಂದೆ ತಾನೇ ಸೋಲ್ತಿದ್ರಿ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಬೇಕು. ನೀವು ಹೇಳೋದು ತಿಟ ಮಧುರ ಅವ್ರೆ, ಆದ್ರೆ ಮದುವೆ ಆದಾಗಿಂದ ಸೋತು ಸುಸ್ತಾಗ್ಬಿಟ್ಟಿನಿ. ಈ ಸತಿ ನಾನು ಗೆಲ್ಲವಂತ ನೋಡ್ದಿ. ಗೌಡ್ರೆ ನೀವ್ ಯಾವತ್ತೂ ಒಂದ್ ಹೆಣ್ಣು ಮುಂದೆ ಗೆಲ್ಲಕ್ ಆಗಲ್ಲ ರೀ. ಒಪ್ಕೊಂಡಿ, ನೀವಿರೋದೇ ನಮ್ಮನ್ನ ಸೋಲ್ಸಕ್ಕೆ. ಏನಿದು ಅಪಸ್ವರ? ಇದು ಅಪಸ್ವರ ಅಲ್ಲ ಪುಟ್ಟಮಲ್ಲಿ ಅವರೇ, ಗಂಡ ಹೆಂಡತಿ ನಡುವಿನ ಮಧುರ ಸ್ವರ. ಇದು ಮಧುಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಏನೂ ಇಲ್ಲ, ಮಧುರ ಅವ್ರಿಗೆ ಎಲ್ಲ ಅರ್ಥ ಆಯ್ತದೆ. ನಿಮ್ಗೆ ಬುದ್ಧಿ ಕಲ್ಸುವಂತ ಮಾಡವ್ರೆ. ನೀವು ಅವಳನ್ನ ಬಿಟ್ಕೊಡಲ್ಲ ಅಲ್ವಾ? ಸರಿ, ನೀವು ಮಲಗಿ, ನಾಳೆ ಏನಾದರೂ ಯೋಚನೆ ಮಾಡೋಣ. ಏನ್ ಇನ್ಸ್ಪೆಕ್ಟ್ರೆ ಒತ್ತರ ಇತ್ತ ಬಂದ್ಬಿಟ್ಟಿದಾರಿ? ನೀವು ಅತ್ತಾಗ ಬರ್ಲಿಲ್ಲಲ್ಲ, ಅದಕ್ಕೆ ನಾನು ಇತ್ತ ಬಂದೆ. ಏನ್ ವಿಷಯ ಇನ್ಸ್ಪೆಕ್ಟರ್? ಸುಂದ್ರಿ ಮೇಡಮ್, ನೀವು ಇವತ್ತು ಪೇಪರ್ ಕಾಣಲಿಲ್ಲ ಮರ್ರ? ಕಾಣಲಿಲ್ಲ. ಸುದ್ದಿ ಕೊಡಕ್ ನೀವೇ ಬಂದಿರಲ್ಲ, ಅದ್ಯಾನಂತ ಹೇಳಿ. ಗೌಡ್ರೆ ನೀವು ಇವತ್ತು ಸ್ಟಾರ್ ಮರ್ರ. ಸುಂದ್ರಿ ಮೇಡಮ್, ನಿಮ್ಮ ಬಗ್ಗೆ ಲೈಕ್ ಮಾಡಿ ಬರ್ತೀರ ಮರ್ರ. ಇದ್ರು ಇಂಥ ಯಜಮಾನಿ ಇರ್ತೆ, ಸಿಕ್ಕ್ರೆ ಇಂಥ ಕೆಲಸಗಾರ ಸಿಕ್ಕಂದಳಿ. ಕಾಣಿ ಕಾಣಿ ಕಾಣಿ. ಏನು ಹೇಳ್ತಿದ್ಯಾ? ಪೇಪರಲ್ಲಿ ಬರ್ತಿರೋದನ್ನು ಓದ್ತಿದ್ದೇನೆ ಜಾನಿ ಬಾಯಿ. ಮುಂದುಗಡೆ ಮನೆಯವರೊಂದು ಹೊಸ ಸ್ಕೀಮ್ ಓಪನ್ ಮಾಡಿದಾರಂತೆ. ಅದೆಂತಾದ್ರೂ ಹಿಟ್ ಆದ್ರೆ ಹೊಸ ಸಂಚಲನವನ್ನೇ ಉಂಟು ಮಾಡ್ತದೆ ಅಂತ ಬರ್ತಿದ್ದಾರೆ. ಜಾನಿ ಬಾಯಿ, ನಿಮಗೂ ಹೇಗೂ ಕೆಲಸ ಇರಲಿಲ್ಲ, ಈಗೊಂದು ಕೆಲಸ ಸಿಕ್ಕಿದಾಗಾಯ್ತು. ಇನ್ನು ನೀವು ಕೆಲಸ ಬೇಕಂತೇಳಿ ಬೇರೆ ಎಲ್ಲಿ ಕೂಡ ಕೇಳಬೇಡಿ. ಇದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿ ಈ ಒಂದಲ್ಲಿ ಉದ್ಧಾರ ಆಗ್ತೀರಾ. ಐ ಲೈಕ್ ಇಟ್. ನಾನು ಈ ಮನೆ ಕೆಲಸದವನಲ್ಲ. ಅದು ನಿಮಗೆ ಗೊತ್ತು, ನನಗೆ ಗೊತ್ತು, ಊರವರಿಗೆ ಗೊತ್ತಿರಬೇಕಲ್ಲ. ಇವನು ಬೊಗಳಿ ಬಿಡ್ತೇನೆ ತಿಳಿ ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಗೌಡ್ರಂತೂ ಎಲ್ಲ ಕೆಲಸದವರಿಗೂ ರೋಲ್ ಮಾಡಲ್ಲ. ಗೌಡ್ರೆ ಹಿಂಗೆ ತಿಕ್ಕಿ ತಿಕ್ಕಿ ಕೆಲಸ ಮಾಡಿ ನೀವೇ ತುಳ್ಸ್ಕಣಿ. ಓ ಭದ್ರಂಗಿ ಇನ್ಸ್ಪೆಕ್ಟ್ರೆ, ನಾ ಏನು ಕೆಲಸಗಳಲ್ಲ, ಏನೋ ಪರಿಸ್ಥಿತಿ ಒತ್ತಡಕ್ಕೆ ಸಿಗಾಕೊಂಡು ಅವ್ರಿಗೆ ಸಹಾಯ ಮಾಡ್ತಾವನೆ ಅಷ್ಟೇ. ಅದು ಎಂಥದೇ ಹೇಳಿ ಗೌಡ್ರೆ, ನೀವೀಗ ಒಳ್ಳೆ ಕೆಲಸಗಾರರಂದಳಿ ಎಲ್ಲರಿಗೂ ಗೊತ್ತಾಯ್ತು. ನಿಮ್ಗೀಗ ಡಿಮಾಂಡ್ ಬತ್ತತ್ತು, ಬೇರೆಯವ್ರು ಜಾಸ್ತಿ ಕೊಡ್ತೆ ಅಂದೇಳಿ ಹೇಳ್ರೆ ಸುಂದ್ರಿ ಮೇಡಮ್ ಅಂತ ಬಿಟ್ಟು ಹೋಗ್ಬೇಡಿ. ರಾಕಿರಯ್ಯವ್ರೆ ಹಂಗೆಲ್ಲ ಹೇಳ್ಬೇಡಿ. ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ನಾನೇ ಇವ್ರ ಕೆಲಸ ಮಾಡಕ್ ಓದುದು. ಇದು ಹಿಂಗೆಲ್ಲ ಗೊತ್ತಾಯ್ತದೆ ಅಂತ ಗೊತ್ತಿರ್ಲಿಲ್ಲ. ಇದನ್ನ ಬರ್ದವ ನನ್ನ ಕೈಗೆ ಏನಾದ್ರು ಸಿಗಾಕೊಂಡ್ಬಿಟ್ರೆ ಡ್ಯಾನು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.